ಅಂಗೀಕಾರ ಮಾತ್ರವಲ್ಲದೆ ಧ್ಯಾನ ಮಾಡಬೇಕು. ನನ್ನ ಪ್ರೀತಿ ಮತ್ತು ಸಹೋದರ ಸಹೋದರೇ, ಎರಡನೇ ಮಾತು ದೇವರು ಹೇಳುವಂತ ಮಾತೇನಂತಂದರೆ ಏನ್ ಮಾಡ್ಬೇಕಂತ, ದೇವರನ್ನು ನಾವು ಅಂಗೀಕರಿಸಿಕೊಂಡಿದ್ದೇವೆ, ದೇವರನ್ನು ಸ್ವೀಕಾರ ಮಾಡಿಕೊಂಡಿದ್ದೇವೆ, ಆದರೆ ದೇವರ ಧ್ಯಾನ ಮಾಡಬೇಕು. ಮರಿಯಳು ಆತನ ಪಾದದ ಬಳ್ಳಿಯಲ್ಲಿ ಕೂತಿದಳು, ಅಂದರೆ ಆತನ ಮಾತುಗಳನ್ನು ಪ್ರೀತಿಸಿದಳು. ನನ್ನ ಪ್ರೀತಿ ಮತ್ತು ಸಹೋದರ ಸಹೋದರೇ, ಇವತ್ತು ದಿವಸದಲ್ಲಿ ನೋಡುತ್ತಾ ಇದ್ದೇವೆ, ನಾವು ಅನೇಕ ಜನರು ಹಿಂಗ್ ಕೇಳುತ್ತಾರೆ ದೇವರ ವಾಕ್ಯಗಳನ್ನು, ಹಿಂಗ್ ಕೇಳಿ ಎಲ್ಲ ಬಿಟ್ಟು ಕೊಡುತ್ತಾ ಇದ್ದಾರೆ. ಆದರೆ ಆತನ ಹೇಳಿದ ಮಾತುಗಳು ಕೇಳಿಕೊಂಡು ಧ್ಯಾನ ಮಾಡಬೇಕು. ನನ್ನ ಪ್ರೀತಿಯ ಮತ್ತು ಸಹೋದರ ಸಹೋದರೇ, ಯೇಸು ಸ್ವಾಮಿಯವರು ಬಂದು ಮರಿಯಮ್ಮರ ಮನೆಯಲ್ಲಿ ಕೂತಿದ್ದಾಗ ಆತನ ಹೇಳಿದ ಮಾತು ಒಂದೊಂದು ಮಾತು ಕೇಳುತ್ತಾ ಇದ್ದಾರೆ, ಒಂದೊಂದು ಮಾತು ಕೇಳುತ್ತಾ ಇದ್ದಾರೆ, ಆ ಮಾತಿಗೆ ಪ್ರೀತಿ ಮಾಡುತ್ತಾ ಇದ್ದಾರೆ. ಇವತ್ತು ನಾವು ಸಹ ಅದೇ ರೀತಿಯಾಗಿ ನನ್ನ ಪ್ರೀತಿಯ ಮತ್ತು ಸಹೋದರ ಸಹೋದರ ಚರ್ಚೆಗಳಲ್ಲಿ ಅಲ್ಲಿ ಸುವಾರ್ತೆ ಹೇಳ್ತಿದ್ದ ಸೇವಕರು ಆ ಹೇಳಿದಂತ ವಾಕ್ಯಗಳನ್ನು ನಾವೇನ್ ಮಾಡ್ಬೇಕ್ರಿ, ಪ್ರೀತಿಸಬೇಕು. ಆತನು ಅಕ್ಕಿಯನ್ನು ಪ್ರೀತಿಸಿದನು. ಹಲ್ಲೆಲೂಯಾ. ನನ್ನ ಪ್ರೀತಿಯ ಮತ್ತು ಸಹೋದರ ಸಹೋದರೇ, ಇಲ್ಲಿ ಮರಿಯಮ್ಮ ದೇವರು ಹೇಳಿದ ಮಾತುಗಳನ್ನು ಪ್ರೀತಿಸಿದಳು, ಆತನು ಅಕ್ಕಿಯನ್ನು ಪ್ರೀತಿಸಿದನು. ಹಲ್ಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಎಷ್ಟು ಭಾಗ್ಯಕರವಾದ ಮಾತು, ಇದೆಷ್ಟು ಭಾಗ್ಯಕರವಾದ ಮಾತಲ್ಲ. ನನ್ನ ಪ್ರೀತಿಯ ಸಹೋದರ ಸಹೋದರೇ, ದೇವರು ಹೇಳಿದಂತ ಮಾತನ್ನು ಪ್ರೀತಿ ಮಾಡಿದರೆ ಆತನು ನಮ್ಮನ್ನು ಪ್ರೀತಿ ಮಾಡುವಂತ ದೇವರಾಗಿದ್ದಾನೆ. ಇವತ್ತು ನಮಗದು ಬೇಕು. ಈ ಲೋಕದಲ್ಲಿ ಯಾವುದಿದೆಯೋ ನಾವು ಅದರ ಮೇಲೆ ಆಶ್ಚರ್ಯ ಪಡೆದು ಆತನ ಹೇಳಿದ ಮಾತು ಕೇಳಿಕೊಂಡು ಆತನ ಮಾರ್ಗದ ನಡೆಸಬೇಕು. ನಾವು ಮತ್ತೇನ್ ಮಾಡ್ಬೇಕಂದ್ರೆ, ನಾವು ಆತನ ಮಕ್ಕಳು ಸಹ ಆತನ ಮಾರ್ಗ ನಡೆಸುವಂತರಾಗಿರ್ಬೇಕು. ನಮ್ಮ ಕುಟುಂಬ ಆತನ ಮಾರ್ಗ ನಡಿಬೇಕು. ನನ್ನ ಪ್ರೀತಿಯ ಸಹೋದರ ಸಹೋದರಿಗೂ ದೇವರ ವಾಕ್ಯ ಕೇಳುತ್ತೀರಿ, ನೀವು ಮರೆತು ಹೋಗಬೇಡದ್ರಿ. ಈ ವಾಕ್ಯ ಕೇಳಿಕೊಂಡು ನಿಮ್ಮ ಮನೆಯಲ್ಲಿ ಹೇಳುವಂತರಾಗಿರ್ಬೇಕು. ಏನಂತಂದ್ರೆ, ಇವತ್ತು ನಾವು ದೇವರಾಲಯಕ್ಕೆ ಹೋಗಿದ್ದೇವೆ, ಅಲ್ಲಿ ಸೇವಕರು ಒಳ್ಳೆ ಮಾತು ಹೇಳಿದ್ದಾರೆ. ಮರಿಯಮ್ಮ ತನ್ನ ಯೇಸು ಸ್ವಾಮಿ ತನ್ನ ಮನೆಯಲ್ಲಿ ಸ್ವೀಕಾರ ಮಾಡಿಕೊಂಡಿದ್ದಾರೆ. ಯೇಸು ಅವರು ಕರೆದುಕೊಂಡು ಯೇಸು ಸ್ವಾಮಿ ಮನೆಯಲ್ಲಿ ಕೂತಿದ್ದಾಗ ಅಲ್ಲಿ ದೇವರ ವಾಕ್ಯ ಹೇಳುತ್ತಾ ಇದ್ದಾರೆ. ಹೇಳುವಂತ ಮಾತುಗಳನ್ನು ಮರಿಯಮ್ಮ ಪ್ರೀತಿ ಮಾಡಿದಳಂತೆ, ಮತ್ತು ಆತನು ಆ ಮರಿಯಮ್ಮನ್ನು ಪ್ರೀತಿಸಿದ್ದಾನೆ. ನನ್ನ ಪ್ರೀತಿಯ ಮತ್ತು ಸಹೋದರ ಸಹೋದರೇ, ಇವತ್ತು ನಾವು ಸಹ ಮಾಡ್ಬೇಕಂದ್ರೆ ಈ ವಾಕ್ಯ ಕೇಳಿಕೊಂಡು ಹೋಗಿ ಅಲ್ಲಿದ್ದಂತ ಸಹೋದರ ಸಹೋದರ ತಿಳಿಸಬೇಕು. ಆಗ ನಮ್ಮ ಜೀವಿತ ಬದಲಾಯ್ತವೆ, ನಮ್ಮ ಕುಟುಂಬ ಬದಲಾಗುತ್ತವೆ. ನನ್ನ ಪ್ರೀತಿಯ ಮತ್ತು ಸಹೋದರ ಸಹೋದರೇ, ದೇವರು ಹೇಳುತ್ತಾ ಇದ್ದಾರೆ, ಇವತ್ತು ನೀವು ನನ್ನ ಮಾತಿಗೆ ಪ್ರೀತಿ ಮಾಡು, ಆಗ ನಾನು ನಿನ್ನನ್ನು ಪ್ರೀತಿ ಮಾಡುತ್ತೇನೆ, ನಿನ್ನನ್ನು ಆಶೀರ್ವಾದ ಮಾಡುತ್ತೇನೆ, ನಿನ್ನ ಜೀವಿತಗಳನ್ನು ಬದಲ ಮಾಡ್ತಿದ್ದೇವೆ. ದೇವರು ಹೇಳುತ್ತಾ ಇದ್ದಾರೆ. ನನ್ನ ಪ್ರೀತಿಯ ಮತ್ತು ಸಹೋದರ ಸಹೋದರೇ, ದೇವರು ಈ ವಾಕ್ಯವನ್ನು ಹೇಳುತ್ತಾ ಇದ್ದಾರೆ, ನಿಮಗೋಸ್ಕರವೇ ಕೊಡುತ್ತಾ ಇದ್ದಾರೆ. ಇವತ್ತು ಈ ವಾಕ್ಯ ನಿಮ್ಗೆ ಆಶೀರ್ವಾದ ಮಾಡಲಿ, ನಿಮ್ಮ ಕುಟುಂಬಕ್ಕೆ ಆಶೀರ್ವಾದ ಮಾಡಲಿ. ಇವತ್ತು ಮಾರ್ತಾ ಮರಿಯಮ್ಮನ ಕುಟುಂಬ ಆಶೀರ್ವಾದ ಮಾಡಿ ದೇವರು ಈ ವಾಕ್ಯ ಯಾರು ಕೇಳುತ್ತಾ ಇದ್ದೀರೋ, ಇವತ್ತು ದೇವರು ನಿಮ್ಮ ಕುಟುಂಬನ ಆಶೀರ್ವಾದ ಮಾಡುತ್ತಾ ಇದ್ದಾರೆ. ನನ್ನ ಪ್ರೀತಿಯ ಸಹೋದರ ಮಾತು ಕೇಳುತ್ತಾ ಇದ್ದೀರಿ, ಮರ್ತು ಹೋಗಬೇಡ್ರಿ. ಇದು ನಿಮ್ಮ ಮೈಂಡ್ನಲ್ಲಿ, ಹೃದಯದಲ್ಲಿ ಇಟ್ಟುಕೊಳ್ಳ್ರಿ. ಈ ವಾಕ್ಯವನ್ನು ಕೇಳಿಕೊಂಡು ಎಲ್ಲಿ ಹೋಗಿದರೆ ಅಲ್ಲಿ ನೀವು ದೇವರ ವಾಕ್ಯವನ್ನು ಪ್ರೀತಿ ಮಾಡ್ರಿ. ದೇವ್ರು ನಿಮ್ಮ ಪ್ರೀತಿ ಮಾಡಿ ನಿಮ್ಮನ್ನು ಆಶೀರ್ವದಿಸುವ ದೇವರಾಗಿದ್ದೇನೆ. ದೇವ್ರು ನಿಮ್ಮನ್ನು ಕೊಟ್ಟು ಆಶೀರ್ವಾದ ಮಾಡಲಿ ಅಂತ ಬೇಡುತ್ತಲಿದ್ದೇನೆ. ಆಮೇನ್.